ಎಲ್ಲ ಮಾಧ್ಯಮದ ಸ್ನೇಹಿತರೆ, ಇದೊಂದು ಸಂಘಟಿತ ಹೋರಾಟ ಆಗಿತ್ತು. ಭೂಮಿ ಉಳಿಸ್ಕೊಳ್ಳಕ್ಕೆ ರಾಜ್ಯದ ಎಲ್ಲ ಸಂಘಟನೆಗಳು, ಕಲಾವಿದರು, ತುಂಬಾ ಪ್ರಗತಿಪರರೆಲ್ಲ ಒಂದಾಗಿ ಹೋರಾಟ ಮಾಡಿದ್ದು. ಇದು ಅಂತಾರಾಷ್ಟ್ರೀಯ ಮಟ್ಟದಾಗೂ ಕೂಡ ತಲುಪಿತ್ತು. ಒಂದು ಒಳ್ಳೆಯ, ಒಂದು ಐತಿಹಾಸಿಕವಾದಂಥ ದಾಖಲಾ ಹೋರಾಟಕ್ಕೆ ಇವತ್ತು ಸರ್ಕಾರ ನೋಟಿಫಿಕೇಶನ್ ಡ್ರಾಪ್ ಮಾಡ್ತೀವಿ ಅಂತ ಹೇಳಿದ್ರು. ಒಂದು ಜನ ಚಳವಳಿಗೆ ಸಂಘ ಜಯ ಅಂತ ಮೊದಲು ಹೇಳಕ್ ಇಚ್ಛೆ ಪಡ್ತಿದ್ವಿ. ನಾಗೇಂದ್ರ ಸರ್, ನಿಮ್ಮ ಹೋರಾಟಗಳು ದೇವನಹಳ್ಳಿ ಇದಕ್ಕಷ್ಟೇ ಸೀಮಿತ ಆಗುತ್ತೋ ಕರ್ನಾಟಕದ ಬೇರೆ ಬೇರೆ ಭಾಗಗಳು ಸಮಸ್ಯೆಗಳು ಆದಾಗ? ನಾವು ಭಾರತ ದೇಶದಲ್ಲಿ ಕೃಷಿಗೆ ಮೊದಲು ಆದ್ಯತೆ ಕೊಡಬೇಕು, ಉಳಿಸ್ಕೋಬೇಕು ಅಂತಿದ್ದೇವೆ. ಯಾವುದೇ ಒಂದು, ಅದಕ್ಕೆ ನಾವು ಹೇಳಿದ್ವಿ ಅಭಿವೃದ್ಧಿ ವಿರೋಧಿಗಳಲ್ಲ, ಆದರೆ ಯಾವ ಥರ ಕೈಗಾರಿಕೆಗಳು ಬೇಕು, ಕೃಷಿಯಲ್ಲಿ ಬೇಕು, ಇದಕ್ಕೆ ನಮ್ಮದೇ ಆದಂಥ ಮಾದರಿಗಳನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ವಿ. ಕೃಷಿ ಭೂಮಿಯನ್ನು ಪ್ರೊಟೆಕ್ಟ್ ಮಾಡಿ 2013 ಕಾಯ್ದೆಯಲ್ಲಿ, UPA ಗೌರ್ಮೆಂಟ್ ತಂದಿರೋಂಥ 2013 ಕಾಯ್ದೆಯಲ್ಲಿ ಫಲವತ್ತಾದ ಭೂಮಿಯನ್ನು ಸ್ವಾಧೀನಪಡಿಸ್ಕೊಳ್ಬಾರ್ದು, ನೀರಾವರಿ ಬಂದನ್ನು ಸಾಧಿಸ್ಕೋಬಾರ್ದು, 80% ಹೆಚ್ಚು ರೈತರ ಒಪ್ಪಿಗೆಯಲ್ಲಿ ತಗೋಬಾರ್ದು ಅನ್ನೋಂತಿದೆ. ನಾವು 2013 ಆಕ್ಟ್ ಹಾಕ್ತೀವಿ. ಭೂಮಿಯನ್ನು ಬಲಾತ್ಕಾರವಾಗಿ ಸ್ವಾಧೀನಪಡಿಸೋಕ್ಕೆ ನಮ್ಮ ಹೋರಾಟ ಎಲ್ಲರೂ ಮುಂದುವರಿತು. ಸ್ವಯಂ ಪ್ರೇರಿತ ಅಂದ್ರೆ ಹಲವಾರು ಕಾರಣಕ್ಕಾಗಿರ್ತದೆ ಅಂತ ರೈತರಿಗೂ ಕೂಡ ಜಾಗೃತಿ ಮೂಡಿಸುವಂಥದ್ದು. ಕೆಲವರು ಹೇಳ್ತಾರೆ ಇಲ್ಲಿ ಭೂ ಮಾಫಿಯಾದವರು ರಿಯಲ್ ಎಸ್ಟೇಟ್ ಒತ್ತಡಕ್ಕೆ ಮಂಡಿ ಈ ತರ ತೀರ್ಮಾನ ತೆಗೆದುಕೊಳ್ಳೋಕೆ ಇಲ್ಲ. ಇಲ್ಲಿ ಜನ ಚಳವಳಿಗಳು ಇವತ್ತು ಒಂದು ಪರಂಪರೆ ಏನಾಗಿದ್ದಾವೆ. ಇದ್ರಲ್ಲಿ ದೇವನೂರು ಮಾದಯ್ಯ ಅಂತವ್ರು, ಹಿರೇಮಠ್ ಅಂತವ್ರು, ಮತ್ತೆ ಯಾದವ್ ಅಂತವ್ರು, ಯಾದವ್ ಯಾದವ್ ಅಂತವ್ರು, ಪ್ರಕಾಶ್ ರಾಜ್ ಅಂತವ್ರು, ಇಂಥವು ಸಾವಿರಾರು ಮನಸ್ಸುಗಳು ಅವ್ರ ಹಿನ್ನೆಲೆ ಇರೋರು ಆಗಿದ್ದಾವೆ. ಇದರಿಂದ ಯಾವ ರಿಯಲ್ ಎಸ್ಟೇಟ್ಗಳು ಇಲ್ಲ. ಅದು ರೈತರ ಹೋರಾಟ, 13 ಹಳ್ಳಿಯ ಹೋರಾಟ, ನಿರಂತರ ಹೋರಾಟಕ್ಕೆ, ಅವ್ರ ಭೂಮಿ ಉಳಿಸ್ಕೊಳ್ತೀವಿ ಅಂತ ಹೇಳಕ್ಕೆ, ವಿಶೇಷವಾಗಿ ಮಹಿಳೆಯರ ಹೋರಾಟಕ್ಕೆ ಸಂದಂತ ಜಯ. ಅವ್ರ ಹೋರಾಟಕ್ಕೆ ಇಡೀ ನಾವು ಚಳವಳಿಗಳು ಬೆಂಬಲ ಆಗಿದೆ. ಇಲ್ಲಿ ಯಾವುದೇ ಮಾಫಿಯಾಗಳು ನಮ್ಮ ಹತ್ರ ಹತ್ತು ಬೇರೆ ಬೇರೆ ರಾಜ್ಯದಲ್ಲಿ ತುಂಬಾ ಲ್ಯಾಂಡ್ ಅಕ್ವಿಷನ್ ಆಗಿದೆ. ಆ ಸಂದರ್ಭದಲ್ಲಿ ರೈತರು ಇಷ್ಟು ಸಂಘಟನೆ ಮಾಡಿಲ್ಲ. ಈಗ ಅವರು ಎಲ್ಲ ಕಡೆ ಇಡೀ ಕರ್ನಾಟಕ 541 ಸಂಘಟನೆಗಳು ಸಂಯುಕ್ತ ಕಿಸಾನ್ ಮೋರ್ಚಾ ಇದೆ. ಅದು ಈ ಭೂಸ್ವಾಧೀನ, ಅಕ್ರಮ ಭೂಸ್ವಾಧೀನಕ್ಕೆ ವಿರೋಧವಾಗಿದೆ. ಮತ್ತು 2013 ಕಾಯ್ದೆಗೆ ತಿದ್ದುಪಡಿ ತಂದಕ್ಕೂ ನಾವು ಕೇಂದ್ರ ಸರ್ಕಾರ ಇದನ್ನು ಹೋರಾಟ ಮಾಡಿದ್ದೀವಿ. ಎಲ್ಲಾ ರಾಜ್ಯದಗಳು ಇಷ್ಟೇ ಸ್ಟ್ರೆಂತಿನ ಹೋರಾಟ ಇದ್ದಾವೆ. ಈ ಕೆಲವು ಭೂಮಿ ಕೊಡ್ತೀವಿ ಮುಂದೆ ಅಸಹಾಯಕ ಮಾಡ್ತಿದ್ರೆ, ಇದ್ರ ಭೂಮಿ ಕೊಡ್ತೀವಿ ಮುಂದೆ ಬರುವಂತದ್ರಲ್ಲಿ ರಿಯಲ್ ಎಸ್ಟೇಟ್ ಪಾತ್ರ ಇದೆಯೇ ಹೊರತು ನಿಜವಾದ ರೈತರ ಮನಸ್ಥಿತಿ ಅಲ್ಲ. ಗಾಂಧಿ ಬಂದು ಸೇರ್ತೀವಿ, 3 ಗಂಟೆ ಸೇರ್ತೀವಿ ಬನ್ನಿ.